My hello moto nodi guys. More interested in you people. ಎಷ್ಟು ಸರಿ ಹೇಳ್ತಾಳೆ ಬಿಗ್ ಬಾಸ್ ಅಂತ ನಮ್ದಿಲ್ಲ ಅವಳಿಗೆ. ಅಮೆಝಾನ್ ಪ್ರೈಮ್ ಹೋಗಿದ್ದಾಳೆ. Hello guys, welcome back to my channel. ಇವತ್ತು ಹಬ್ಬ ಸಂಕ್ರಾಂತಿ. ಸೊ ಬೆಳಗ್ಗೆ ನೀವು ನೋಡ್ದಂಗೆ ನೆನ್ನೆ ವ್ಲಾಗ್ನಲ್ಲಿ ನೋಡಿರ್ತೀರಾ ನಾವು ಹೇಗೆ ಬೆಳಗ್ಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಇವಾಗ ಸಾಯಂಕಾಲ ನಾವು ಒಂದು ಮೇಳ ಇಲ್ಲಿ RR ನಗರಲ್ಲಿ ಹಾಕಿದ್ದಾರೆ ಅಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ನಮ್ಮ ಅದಕ್ಕೆ ಕೆಳಗಡೆ ನೋಡಿ ಅಮ್ಮ ಮಗು ಎಷ್ಟು ಚೆನ್ನಾಗಿ ಉಯ್ಯಾಲೆ ಆಡ್ತಾ ಇದ್ದಾರೆ. ಅಮ್ಮ ಮತ್ತೆ ಒಂದು ಪುಟ್ಟ ಮಗು ಎಷ್ಟು ಚೆನ್ನಾಗಿ ಉಯ್ಯಾಲೆ ಆಡ್ತಾ ಇದೆ ನೋಡಿ. ಅಲ್ಲಿ ಆ ಅಮ್ಮ ಮಗು ನೋಡಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ನೋಡಿದ್ರು ಬಾಯಕ್ಕೆ ಹೌದು. ಜೈನ್ ನೋಡ್ರಿ, ಜೈನ್ ಮೇಳ. ನ್ಯೂಸ್ ಪೇಪರ್ ಅಲ್ಲಿ ಹಾಕಿರ್ತಾರೆ. ಇವಾಗ ನಾವು ಯಜಮಾನ್ರು ಬೆಳಗ್ಗೆ ಹಾಕಿದ್ರು ಎಸ್ಸೇನೆ. ಬಾಯ್ ಅದಕ್ಕೆ ಬಾಯ್ ಶರಣ್ಯ. ನಮ್ಮ ಯಜಮಾನ್ರು ನೆನ್ನೆ ಏನು ಬ್ಲಾಗ್ನಲ್ಲಿ ಹಾಕ್ಕೊಂಡಿದ್ರು ಡ್ರೆಸ್ಸು ಅದೇ ಡ್ರೆಸ್ಸಲ್ಲಿ ಇದ್ದಾರೆ. ಅವರು ಚೇಂಜೇ ಮಾಡಿಲ್ಲ. ಹೌದು, ನಾವು ಮಾತ್ರ ಚೇಂಜ್ ಮಾಡಿರೋದು. ಸೊ ಈಗ ನಾವು ಮೇಳಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಏನು RR ನಗರ್ ಸ್ಟ್ರೀಟು ಜಗಮಗಾಯಿಸುತ್ತೆ. ಏನು GRT ಮಿಂಚಿಸ್ತಿದ್ದಾರೆ GRTಗೆ ಹೋಗ್ಬಿಟ್ಟು ಬರೋರೆಲ್ಲ. ಇಲ್ಲೇ ಗೈಸ್ ಮೇಳ ಆರ್ಗನೈಸ್ ಆಗಿರೋದು. ಏನಿದು ಸಾಂಸ್ಕೃತಿಕ ಸಂಗೀತ ಕಚೇರಿ, ಅದು ಇದು ಎಲ್ಲ ಥರದ್ದು ನಡೀತಾ ಇದೆ. ಆ್ಯಂಡ್ ಶಾಪಿಂಗ್ ಕೂಡ ಇದೆ. ಅಲ್ಲಿ ಮಕ್ಕಳಾಟ ಆಡೋದಿದೆ. ಮೋಟು ನೋಡಿ ಗೈಸ್. ಮಹದೇಶ್ವರನ ಆದಿಭಾಷೆಯಲ್ಲಿ ಕೂತ್ಕೋ. ಇದೊಂದೇ ಫ್ರೀ ಆಗಿರೋದು ಗೈಸ್. ಹೋಗೋಣ ಬಾರಮ್ಮ, ಹೋಗೋಣ. ನಡಿಯಮ್ಮ.
ಆಯಿತು ಗೈಸ್, ಮೇಳಗೆ ಹೋಗ್ಬಿಟ್ಟು ಬಂದಾಯಿತು. ತುಂಬ ಕ್ರೌಡೆಡ್ ಇತ್ತು ಆ್ಯಂಡ್ ಏನೂ ಶಾಪಿಂಗ್ ಮಾಡೋದಕ್ಕಾಗೋದಿಲ್ಲ. ಒಂದೇ ಒಂದು ಕ್ಲಿಪ್ ತೊಗೊಂಡೆ, ಭವಿಷ್ಯ ಕೊಡಿಸಿದ್ಲು, ಬಟ್ ಅದನ್ನು ವಾಪಸ್ಸು ದುಡ್ಡು ಪೇ ಮಾಡಿಬಿಡ್ತೀನಿ. ಪಾಪ ಅವಳು ಪಾಕೆಟ್ ಮನಿಲಿ ಕೊಡಿಸಿದ್ದಾಳೆ. ಇವಾಗ ನಾವು ನೆಕ್ಸ್ಟು ಭವಿಷ್ಯನ ರಕ್ಷಿತಾ ರಂಜಿತನ ಮನೆಗೆ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಆರಾಧನೆ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಒಂದು ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ಭವಿಷ್ಯ ಏನು ಕೊಡ್ತಾ ಇದ್ದಾಳೆ ಗೊತ್ತಾಗ್ತಿಲ್ಲ. ನಾವೇನೋ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ, ಇವಳು ಏನಕ್ಕೆ ಇಷ್ಟು ಅರ್ಜೆಂಟ್ ನಾವೇನೋ ಕಾಫಿ ಕುಡಿಯೋಕ್ಕೆ ಬರ್ತಾ ಇದ್ದೀವಿ, ನೀನೇನಕ್ಕೆ ಬರ್ತಾ ಇದೀಯ ಇಷ್ಟು ಅರ್ಜೆಂಟಾಗೆ? ನೋಡಿ ನೋಡಿ, ಹೋಗು, ಎಲ್ಲಿ ಅಲ್ಲೇ ಮೆನು ತಗೊಂಡು ಚೆಕ್ ಮಾಡು. ಆದ್ರೆ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಮೆನು ಕಾರ್ಡ್ ನೋಡಿದ್ರು, ಏನು ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಈ ಕಡೆ ಬರ್ತಾ ಇದ್ದಾಳೆ. ಹಾಂ ಗೈಸ್, ನಾನು ಮತ್ತು ನಮ್ಮ ಯಜಮಾನ್ರು ಕಾಫಿ ತೊಗೋತಾ ಇದ್ದೀವಿ. ಆ್ಯಂಡ್ ಭವಿಷ್ಯ ಬಂದ್ಬಿಟ್ಟು ನೀವು ಕಾಫಿ ಇದು ನನ್ನ ಸಹವಾಸ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಇದೇ ತಿಂಗಳಲ್ಲಿ, ಇದೇ ವಾರದಲ್ಲಿ 2ನೇ ಕಾಫಿ. ನಾನು ಕಾಫಿ ಮಾಡೋದೇ ಇಲ್ಲ ಮನೆಯಲ್ಲಿ, ಕಾಫಿ ಟೀ ಈಗ ವೆರಿ ಗುಡ್. ಆ್ಯಂಡ್ ಭವಿಷ್ಯ ದಹಿ ಪೂರಿ ತೊಗೋತಾ ಇದ್ದಾಳೆ. ಥ್ಯಾಂಕ್ ಯು. ನೋಡಿ ಗೈಸ್, ಇದು ಡಾರ್ಕ್ ಕಾಫಿ, ಅಂದರೆ ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಇದೆ, ಸ್ಟ್ರಾಂಗ್ ಆಗಿದೆ. ಇದು ಲೈಟ್ ಆಗಿದೆ, ಇದು ನಮ್ಮ ಯಜಮಾನ್ರದ್ದು, ಮತ್ತು ಇದು ಸ್ಟ್ರಾಂಗ್ ಆಗಿರೋದು ನಂದು. ತೊಗೊಳ್ರಿ, ಬನ್ನಿರಿ ಇಲ್ಲಿ ಚೇಸ್ ಮಾಡಿರಿ. ಇದೆಲ್ಲ ಹೇಳ್ಕೊಡ್ಬೇಕು ನಮ್ಮ ಯಜಮಾನ್ರಿಗೆ. ಚೇಸ್. ನಮ್ಮ ಭವಿಷ್ಯ ದಹಿ ಪೂರಿಗೆ ವೆಯ್ಟ್ ಮಾಡ್ತಿದ್ದಾಳೆ. ಚೆನ್ನಾಗಿದೆ ಗೈಸ್, ಸೂಪರ್ ಸ್ಟ್ರಾಂಗ್ ಆಗಿದೆ. ತೋರಿಸ್ಲೂ ಇಲ್ಲ ಗೈಸ್, ನನಗೆ ಮುಟ್ಕತಾ ಇದ್ದಾಳೆ. ಬಾ ಕೂತ್ಕೋ. ದಟ್ಸ್ ಓಕೆ, ಕಮ್, ಜಾಗ ಇದೆ ಇಷ್ಟೊಂದು. ನೋಡಿ ಗೈಸ್, ಕೂರು ಬಾ, ಸುಮ್ಮನೆ ತೋರ್ಸೋಗ್ಲಿ ಹೆಂಗಿದೆ ಅದು ಮಕ್ಕ ತೋರ್ಸೋದದ್ದು. ದಹಿ ಪುರಿ, ಇದು ದಹಿ ಪುರಿ ಮಕ್ಕ, ಇದು ನಮ್ಮ ಭವಿಷ್ಯದ ಮಕ್ಕ. ಇಲ್ಲಿ ನೀರಿದೆ, ಹುಷಾರು ಗೈಸ್. ತಿಂದಿದ್ದು ಕುಡ್ದಿದ್ದು ಎಲ್ಲ ಆಯಿತು ಗೈಸ್. ಇಲ್ಲಿ ಇವಾಗ ನಮ್ಮ ಭವಿಷ್ಯನ ರಕ್ಷಿತಾ ರಂಜಿತನ ಮನೆಯಲ್ಲಿ 1 ಅವರ್ಗೆ ಅಡಾಪ್ಷನ್ ಕೊಡ್ತಾರೆ. ಇಲ್ಲಿ ರಕ್ಷಿತಾ ರಂಜಿತನ ಮನೆಯಲ್ಲಿ ಬಿಟ್ಟು ಹೋಗಕ್ಕೆ ಬಂದಿದ್ದೀವಿ. ಅವ್ರ ಅಕ್ಕಂದಿರ ಮನೆಯಲ್ಲಿ ಆರಾಮಾಗೆ ನೆಮ್ಮದಿಯಾಗಿರಲಿ ಅಂತ ನಾವು ಹಾಯ್ ಹೇಳ್ಬಿಟ್ಟು ಹೋಗ್ಬಿಡೋಣ ಅಂತ ನಾನು. ಹಾಯ್ ಬಾಯ್. ನಾನು ಮತ್ತು ಅಶ್ಕ ಚಿಕ್ಕಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಆರಾಧನೆ ಇದೆಯಂತ ಇವತ್ತು. ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಆಗುತ್ತೆ, 1 ಅವರ್ ಆಗುತ್ತೇನೋ. ನಮ್ಮ ಮಗುನ ನಿಮಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ 1 ಅವರ್ ಕೊಡ್ತಾ ಇದ್ದೀವಿ. ಚಿಂದಿ ಉಡಾಯಿಸ್ಬಿಡ್ರಿ. ಬಾಯ್ ಬಾಯ್. ಬರತ್ತು ಬಾಯ್ ಗಾಯತ್ರಿ ಅಕ್ಕ. ಅವಳಿಗೆ ಶಿ ಈಸ್ ಇಂಟ್ರೆಸ್ಟೆಡ್, ಮೋರ್ ಇಂಟ್ರೆಸ್ಟೆಡ್ ಇನ್ ಯು ಪೀಪಲ್. ನೀವು ಒಂದೇ, ದೇವರು ಒಂದೇ. ಸರಿ ಬಾಯ್ ಬಾಯ್. ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ, ಕೆಳಗಡೆ ಕಳಿಸ್ಬಿಡ್ರಿ. ಆಮೇಲೆ ನಾನು ಅದಕ್ಕೆ ಇವಾಗಲೇ ಹಾಯ್ ಹೇಳ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಓಕೆ ಬಾಯ್ ಬಾಯ್.
ಜನರಿದ್ದಾರೆ, ಆದರೆ ಅಷ್ಟೊಂದು ಜನರಿಲ್ಲ. ta gì mà một điều đó bây giờ lên ಗೈಸ್, ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ದರ್ಶನ ಇನ್ನು ಲಾಸ್ಟ್ ಮೂಮೆಂಟ್ ಮುಚ್ಚೋದ್ರಲ್ಲಿತ್ತು, ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಈ ಛತ್ರ ಬಂದುಬಿಟ್ಟು ನಮ್ಮ ರಕ್ಷಿತಾ ಮತ್ತು ಭರತ್ ಮದುವೆ ಆಗಿದ್ದು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸಂಜೆ ಆದರೆ ಬ್ಯಾಟ್ರಿ ಡೌನ್ ಆಗೋಗುತ್ತೆ ನಿಮಗೆ. ನೋಡಿ ಗೈಸ್, ತಗೊಳ್ಳೋದು ಇಲ್ಲೇ ಹಾಲು ಸುಮಾರು ಇದು ಗೈಸ್, ನಮ್ಮ ಭವಿಷ್ಯನ ಕರ್ಕೊಂಡು ಹೋಗಕ್ಕೆ ಬಂದ್ವಿ. ಓ ಅಲ್ಲಿ ನೋಡಿ ಗೈಸ್, ಅಲ್ಲೇ ಇದ್ಬಿಡು, ಲಾಕ್ ಮಾಡ್ಬಿಟ್ಟವ್ರಂತೆ. ನೋಡಿ ಗಾಯ್ಸ್, ಬನ್ನಿ ಬನ್ನಿ. ಊಟ ಆಯ್ತಾ? ಊಟ ನಮ್ದು ಆಯ್ತು. ಓ ಆಯ್ತು. ಪಾಪುಗ್ ಮನೇಲಿ ತಿನ್ನಿಸ್ತೀವಿ. ದಹಿ ಪುರಿ ತಿನ್ಲವಳಾಗ್ಲೆ. ಬಾಯ್ ಬಾಯ್. ಬರೋಣಮ್ಮ, ಬಾಯ್. ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಗು. ಮನೆಗೆ ಬಂದ್ವಿ ಗಾಯ್ಸ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಂದು ನಮ್ಮ ಯಜಮಾನ್ರದ್ದು ಏನು ಊಟ ಮಾಡೋ ಹಾಗಿಲ್ಲ. ನಮ್ಮ ಯಜಮಾನ್ರದ್ದು ಉಪವಾಸ ಗುರುವಾರದ್ದು. ಭವಿಷ್ಯ ತಿನ್ನೋ ಹಾಗಿದ್ರೆ ನೀನೇನಾದ್ರು ಊಟ ಮಾಡ್ತೀಯಾ? ಹಿಂಗೆ ತೆಗಿಯೋದು. ಇಟ್ಕೋ ಫೋನು. ನೀನ್ ಎಲ್ಲಿ ಕಾಣಿಸ್ತೈತೆ? ನಿನ್ ಮೂಗ್ ಕಾಣಿಸ್ತೈತೆ, ಹಿಂಗಿಟ್ಕೋ. ಗೊತ್ತಾಯ್ತು, ಆಯಿತು. ಕಾಣಿಸ್ತಾ ಇದ್ದೀನಿ ಅನ್ಕೋತೀನಿ. ಬಹುಶಃ ಕರೆಕ್ಟಾಗಿರೋ ಆ್ಯಂಗಲ್ ಕೊಟ್ಬಿಟ್ಟು ಹೋಗಿದ್ದಾಳೆ ಫೋನು. ಇವಾಗ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಫುಲ್ಲು ಮಜಾ ಮಾಡಿದ್ದಾಳೆ ಅವ್ರ ಅಕ್ಕಂದಿರ ಜೊತೆ. ನಾವು ಚೆನ್ನಾಗಿತ್ತು ನಮ್ಮದು ದೇವರ ದರ್ಶನ ಎಲ್ಲ ಅಲ್ವಾ ಗೈಸ್. ನೋಡ್ರಿ, ಬಿಗ್ ಬಾಸ್ ಫ್ಯಾನ್ ಯಾರು ಅಂತ ಗೊತ್ತಾಯ್ತಾ? ಎಷ್ಟು ಸರಿ ಹೇಳ್ತಾಳೆ ಬಿಗ್ ಬಾಸ್ ಅಂತ. ನಾವು ಮರ್ತೇ ಹೋಗಿರ್ತೀವಿ ಬಿಗ್ ಬಾಸ್ ಬಗ್ಗೆ. ನೆನಪಿಸೋದೇ ಇವಳು ಫೇವ್ರೆಟ್ ಬಂದ್ಬಿಟ್ಟು ರಘು ಮತ್ತು ಗಿಲ್ಲಿ. ಆ್ಯಂಡ್ ತುಂಬ ಇನ್ವಾಲ್ವ್ ಆಗಿಬಿಟ್ಟು ನೋಡ್ತಾಳೆ, ಬೈಕೊಂಡು ಬದಲಾಡ್ಕೊಂಡು ನೋಡ್ತಿರ್ತಾಳೆ. ಆದರೆ ಒಂದೇ ಸರಿ ಬದಲಾಡಿದ್ದೀನ ನಾನು ಬಿಗ್ ಬಾಸ್ ನೋಡ್ಕೊಂಡು. ಏನಂತ ಬದಲಾಡಿದ್ದೀನಿ ಹೇಳ್ಬಿಡು, ಒಂದು ಡೈಲಾಗ್ ಹೇಳ್ಬಿಡು.
ನಾನು ಅಪ್ಪ ಒದ್ಲಾಡ್ತಿರ್ತೀವಿ, ಅದಕ್ಕೆ ನೀನು ಯಾಕಾಗ್ ಬೈತೀರಾ ಕರೆಕ್ಟ್. ಯಾಕಾಗ್ ಬೈತೀರಾ, ಹಂಗೆಲ್ಲ ಬೈಬೇಡ್ರಿ ಅಂತ. ಗೊತ್ತಾಯ್ತಾ ಗೈಸ್, ಯಾರು ಬದಲಾಡ್ಕೊಂಡು ಇದು ಮಾಡೋದು ಅಂತ. ನಾನು ನ್ಯೂಟ್ರಲ್ ಆಗಿ ನೋಡ್ತಿರ್ತೀನಲ್ಲ, ಸೊ ಇವ್ರು ಏನಾದ್ರು ಬೈಯೋದು ಗೀಯೋದು ಮಾಡಿದಾಗ ಹಾಗೆಲ್ಲ ಬೈಬೇಡ್ರಿ, ಗೇಮ್ ಮಾಡ್ತಿದ್ದಾರೆ ಬಿಡಿ ಅಂತ ಹೇಳಿಬಿಟ್ಟು ಕಾಮ್ ಡೌನ್ ಮಾಡ್ತೀನಿ. ನನ್ನ ಕೆಲಸ ಕಾಮ್ ಡೌನ್ ಮಾಡೋದು, ಇವ್ರ ಕೆಲಸ ಟೆಂಪರ್ನ ಹೈ ಮಾಡ್ಕೋತಿರ್ತಾರೆ. ನೋಡಿ ಆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಅವಳಿಗೆ. ಅಮೆಝಾನ್ ಪ್ರೈಮ್ಗೆ ಹೋಗಿದ್ದಾಳೆ.